ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಂಜನೀರು. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನಿವತ್ತು ಮನೇಲಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಥರ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ನೀವೇ ನೋಡಿ ಬನ್ನಿ. ಏನಪ್ಪ ಇವಳು ಮಾವಿನಕಾಯಿ ಉಪ್ಪಿನಕಾಯಿ ಇವಳು ಮಾಡ್ತಾಳ ಅಂತ ಅಂದು ಅಜ್ಜಿ ಕೂರಿಸ್ಬಿಟ್ಟಿದ್ದಾಳೆ ಅಂತ ಅಂದ್ಕೋಬೇಡಿ. ಯಾಕಂದರೆ ನಮ್ಮ ಅಜ್ಜಿನೇ ಉಪ್ಪಿನಕಾಯಿ ಹಾಕ್ತಾ ಇರೋದು. ಸೊ ಆವಾಗಿನ ಕಾಲದ ಅಜ್ಜಿಯರು ಯಾವ ಥರ ಉಪ್ಪಿನಕಾಯಿ ಮಾಡ್ತಾಯಿದ್ರು, ಅವ್ರ ಕೈ ರುಚಿ ಹೇಗಿರ್ತಿತ್ತು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ಸೊ ಹಾಗಾಗಿ ನಮ್ಮ ಅಜ್ಜಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಹಾಕ್ತಾರೆ. ಸೊ ಅವ್ರ ಕೈಯಿಂದನೇ ಉಪ್ಪಿನಕಾಯಿ ಹಾಕಿಸ್ತಾ ಇರೋದು. ಆಲ್ರೆಡಿ ನಾವು ಮಾವಿನಕಾಯಿ ಎಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹಾಗಾಗಿ ನಮ್ಮ ಅಜ್ಜಿ ಆಲ್ರೆಡಿ ಹೆಚ್ಚೋಕ್ಕೆ ಕೂತ್ಕೊಂಡ್ಬಿಟ್ಟಿತ್ತು. ಹೆಚ್ಚಬೇಕಾದ್ರೆ ಪಾಪ ನಮ್ಮ ಅಜ್ಜಿ ಸ್ವಲ್ಪ ಕೈ ಕೊಯ್ಕೊಂಬಿಡ್ತು. ಸೊ ಹಾಗಾಗಿ ಬಟ್ಟೆ ಸುತ್ತಿದ್ದೆ. ಅದರಲ್ಲೂ ನಾನೇ ಎಸ್ತೀನಿ ಬಿಡು, ಅವೇನು ಭಾಳ ಇಲ್ಲ ಅಂತ ಅಂದು ಕೊಡಲೇ ಇಲ್ಲ ನಮ್ಮ ಕೈಯಲ್ಲಿ. ಯಾಕಂದರೆ ನಾವು ಮಾಡೋಕ್ಕೋದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಮೆಂತೆಕಾಳು ಹಾಕು, ಮೆಂತೆಕಾಳು ತೋಟವ ಏನಾರ ಅದಾವ ಇಲ್ಲ ಒಗಟ್ಟಿರ್ತಾವು. 10 ರೂಪಾಯಿ ಮೆಂತೆಕಾಳು, 20 ರೂಪಾಯಿ ಬೆಲ್ಲ, 20 ರೂಪಾಯಿ ಇದು ನೋಡ್ತಾ ಇರ್ಬೋದು ಉಪ್ಪಿನಕಾಯಿಗೆ ಏನೇನು ಬೇಕು ಅಂತ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ, ಸಾಸಿವೆ, ಬೆಲ್ಲ, ಮೆಂತೆಕಾಳು ಎಲ್ಲ ನಮ್ಮ ಅಜ್ಜಿ ತೊಗೊಂಬಂದಿದ್ರು. ಸೊ ನಾವು ಮಾಡೋಕ್ಕೋದ್ರೆ ನಮ್ಮ ಅಜ್ಜಿಗೆ ಇಷ್ಟ ಆಗಲ್ಲ. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ, ನೀವೆಲ್ಲ ಕೈ ಆಡಿದರೆ ನಮ್ಗೆ ಇಷ್ಟ ಆಗಲ್ಲ ಅಂತ ಬೈತಾಯಿದ್ರು. ಆದರೂ ನಾನು ಬಿಡಲಿಲ್ಲ. ನಾನು ಕಲಿತೀನಿ, ನನಗೆ ಹೇಳ್ಕೊಡು ಅಜ್ಜಿ ಅಂತ ನಾನು ಶುಂಠಿ ಎಷ್ಟು ಹಾಕ್ಬೇಕು ಅಜ್ಜಿ ಅಂತ ಕೇಳಿದೆ. ಇಷ್ಟು ಹಾಕು ಅಷ್ಟು ಹಾಕು ಅಂತ ಪಾಪ ಹೇಳ್ಕೊಡ್ತಾಯಿದ್ರು. ನಾನು ಕೂಡ ಕಲಿತಾ ಇದ್ದೆ. ಊಟಕ್ಕೆ ಏನಿಲ್ಲ ಅಂದರೂ ಉಪ್ಪಿನಕಾಯಿ ಅಂತೂ ಸೈಡಲ್ಲಿ ಇರಲೇಬೇಕು. ಯಾಕಂದರೆ ಬರೀ ಊಟ ಇಷ್ಟ ಆಗಲ್ಲ. ಸೈಡ್ಸ್ ಏನಾದರೂ ಇದ್ದರೆ ಆಲ್ಮೋಸ್ಟ್ ಚಿಪ್ಸು ಗಿಪ್ಸು ಏನು ಇಲ್ಲ ಅಂದರೂ ಉಪ್ಪಿನಕಾಯಿ ಆದರೂ ಅಟ್ಲೀಸ್ಟ್ ಇರಲೇಬೇಕು. ಯಾರಿಗಿಷ್ಟ ಇರಲ್ಲ ಹೇಳ್ರಿ ಉಪ್ಪಿನಕಾಯಿ ಅಂತ ಹೇಳಿದರೆ. ಉಪ್ಪಿನಕಾಯಿ ಅಂದ ತಕ್ಷಣವೇ ಬಾಯಲ್ಲಿ ಜುಳು ಜುಳು ನೀರು ಬರುತ್ತೆ. ಅದರಲ್ಲಿ ಉಪ್ಪಿನಕಾಯಿ ಮಾಡಲಾರ್ದ ಮತ್ತೆ ಅದರಲ್ಲಿ ಪಳು ಮಾಡಿಕೊಡು ಅಂತ ಹಠ ಮಾಡ್ತಾ ಇದ್ದೆ. ಯಾಕಂದರೆ ನಮ್ಮ ಅಜ್ಜಿ ಪಳು ಚೆನ್ನಾಗಿ ಮಾಡ್ತಾರೆ. ಮಾವಿನಕಾಯಿ ಅಂದ ತಕ್ಷಣವೇ ಪಳುವೇ ನೆನಪಾಗೋದು. ಯಾಕಂದರೆ ಹೆಚ್ಕೊಂಡು ಅದಕ್ಕೆ ಉಪ್ಪು, ಖಾರ, ಎಣ್ಣೆ, ಗುರಾಳ್ ಪುಡಿ ಅದನ್ನ ಹಾಕೊಂಡು ತಿಂತಾಯಿದ್ರೆ ಆಹಾ ಏನು ಟೇಸ್ಟ್ ಅಲ್ವಾ. ಸ್ವಲ್ಪ ಅರ್ಧ ಬೆಳ್ಳುಳ್ಳಿ ಹೊಸ ಹಾಕ್ಲೆ ಒಂದು ಜಾರಿರುವ ಒಂದು ಇದನ್ನ ಒಗ್ಗರಣೆ ಹಾಕಕ್ಕ ಹೌದಾ. ಈ ಮಾವಿನ ಹಣ್ಣು ನೋಡಿದ ತಕ್ಷಣ ನನಗೊಂದು ಬಾಲ್ಯದ ನೆನಪಾಯಿತು. ಏನು ಅಂತ ಹೇಳಿದರೆ ನಮ್ಮ ಸ್ಕೂಲು ಅಕ್ಕಪಕ್ಕ ಮನೆಗಳಿದ್ವು. ಹಾಗೆ ಹಿಂದ್ಗಡೆ ಗದ್ದೆ ಇತ್ತು. ಸೊ ನಮ್ಮ ಸ್ಕೂಲ್ ಪಕ್ಕನೇ ಒಬ್ಬರು ಮನೆ ಇತ್ತು. ಅಲ್ಲಿ ಮಾವಿನ ಮರ ಇತ್ತು. ಕೆಳಗೆ ಹಾಗೆ ಜೋತ್ ಬಿದ್ದಿರ್ತಿದ್ವು ಮಾವಿನಕಾಯಿ. ಅದನ್ನು ನೋಡತ್ಲೆ ಹಂಗೆ ಬಾಯ ಜುಳು ಜುಳು ನೀರು ಬರೋದು. ಹೆಂಗಾದ್ರೂ ಹರ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ರೆಸ್ಟಿಗೆ ಬಿಟ್ಟಾಗಲಿ ಅಥವಾ ಊಟಕ್ಕೆ ಬಿಟ್ಟಾಗಲಿ ಆ ಟೈಮ್ನಾಗೆ ಒಳ್ಳೆ ಟೈಮ್ ನೋಡಿಕೊಂಡು, ಇಲ್ಲ ಸರ್ಗಳೆಲ್ಲ ಆಫೀಸ್ ರೂಮಲ್ಲಿ ಕೂತ್ಕೊಂಡಿದ್ರೆ ಅವ್ರು ಊಟಕ್ಕೆ ಕೂತ್ಕೊಂಡಿದ್ರೆ ನಾವು ಕದ್ದು ಹಿಂದ್ಗಡೆಯಿಂದ ಗದ್ದೆ ಒಳಗೆ ಹಾಸಿ ಹೋಗ್ತಾ ಇದ್ವಿ. ಅದು ಆಫೀಸ್ ರೂಮ್ ಹತ್ರನೇ ಹೋಗಬೇಕಿತ್ತು. ಅಲ್ಲಿ ಕಿಟಕಿ ಹತ್ರ ಬಗ್ಗೆಲ್ಲ ಹೋಗ್ತಿದ್ವಿ. ಒಂದು ಸಾರಿ ಸಿಕ್ಕಾಕೊಂಡಾಗೆ ಸೀದಾ ನಮ್ಮ ಹೆಡ್ ಮಾಸ್ಟರ್ ಹತ್ರ ಬಂದು ಎಲ್ಲ ಬೈಸಿ ಎಲ್ಲ ಹೋಗ್ಬಿಟ್ಟಿದ್ರು. ಆವಾಗ ಕದ್ಕೊಂಡು ತಿನ್ನೋದ್ರಾಗ ಏನೋ ಒಂಥರ ಮಜಾ. ಫ್ರೆಂಡ್ಸ್ ಆಗಲಿ ಆ ನೆನಪುಗಳಾಗಲಿ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡಿದ್ರಲ್ಲ, ನಾನು ಬೇಕಾಗಿರೋ ಐಟಮ್ಸ್ಗಳ್ನ ತೊಗೊಂಡಿದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ, ಶುಂಠಿ, ಮೆಂತೆಕಾಳು, ಬೆಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಸುಳ್ಕೊತಾ ಇದ್ದೀನಿ. ಬೆಳ್ಳುಳ್ಳಿದು ಸಿಪ್ಪೆ ತೆಗೆದು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನನಗೆ ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ. ನಮ್ಮ ಅಜ್ಜಿ ಆ ಸಿಪ್ಪಿ ತೆಗೆದಾಕು, ಸಿಪ್ಪಿ ತೆಗೆದು ಅದನ್ನೆಲ್ಲ ಪೂರ್ತಿ ತೆಗೆದ್ರೆ ಇನ್ನೇನು ಉಳಿತದೆ ಜಿ ಅಂತ ನಾನು ಕೇಳ್ತಾ ಇದ್ದೆ. ನಿನಗೊಳ್ಳೆ ಉಪ್ಪಿನಕಾಯಿ ಮಾಡೋಕ್ಕೆ ಹೇಳ್ದೆ ಬಿಡು ಅಂತ ಹೇಳಿ ನಮ್ಮ ಅಜ್ಜಿ ಬೈತಾನೆ ಇತ್ತು. ಸೊ ಮೇಲಿನ ಸಿಪ್ಪೆ ತೆಗೆದ್ರೆ ಸಾಕಲ್ವ, ಒಳಗಿಂದೆಲ್ಲ ಯಾರು ಕಿತ್ಕೊತ ಕೂರ್ತಾರೆ. ಅದರಲ್ಲಿ ಬೇರೆ ಕೈಯಲ್ಲಿ ಒಂಚೂರು ಹೋದರೆ ಫುಲ್ ನೋವು ಆಗ್ತಿತ್ತು. ಅದರಲ್ಲಿ ನನ್ನ ಉಗುರು ಬೇರೆ ಬೆಳಿತಾನೆ ಇರಲಿಲ್ಲ. ಸೊ ಹಾಗಾಗಿ ನನಗೆ ಆ ಸಿಪ್ಪೆ ಬಿಡ್ಸೋಕ್ಕೆ ಭಾಳ ಕಷ್ಟ ಇತ್ತು. ಸೊ ಹಾಗಾಗಿ ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಕೊಂಡೆ, ಬೈಸ್ಕೊಂಡು ನಮ್ಮ ಅಜ್ಜಿ ಹತ್ರ. ಕೊನೆಗೆ ನಮ್ಮ ಅಜ್ಜಿ ಸಾಕೆದ್ದಾಳವ ಅಂದ ತಕ್ಷಣ ಮಿಕ್ಸಿ ಜಾರಿಗೆಲ್ಲ ಅದನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿ ಮಿಕ್ಸಿ ಮಾಡೋಣ ಅಂತ ಹೋದೆ ಒಳಗಡೆ ಎದ್ದು. ಸಣ್ಣ ಜಾರಿಗೆ ಹಾಕ್ತಿದ್ದೆ.
ನಾವೇನು ಮಸಾಲೆ ಮಾಡ್ತೀವಲ್ಲ ಅದು ಪೂರ್ತಿ ಸಣ್ಣೆ ಅಂದರೆ ಸಣ್ಣೆ ಆಗಬೇಕು. ಸ್ವಲ್ಪ ನೀರು ಹಾಕೊಂಡು ಮಾಡ್ಕೊಳ್ಳಿ. ಅದು ಸ್ಕಿಪ್ ಮಾಡಿದ್ದೀನಿ ನಾನು ಆ ವಿಡಿಯೋನ. ಸೊ ಹಾಗಾಗಿ ನೀರು ಹಾಕೊಂಡು ಮಾಡಿಕೊಂಡ್ರೆ ಅದು ಈ ಥರ ಫುಲ್ ಸಣ್ಣೆ ಆಗುತ್ತೆ. ನೀರು ಹಾಕಿ ಮಾಡಿದ್ರೆ ತುಂಬ ದಿವಸ ಬರಲ್ಲ, ಒಂದು 7-8 ತಿಂಗಳಂತೂ ಇಟ್ಕೋಬೋದು ಆ ಉಪ್ಪಿನಕಾಯಿನ. ಯಾಕಂದರೆ ನಾವಿರೋದೇ ಒಂದು 5 ಜನ ಇದ್ದೀವಿ. ಸೊ ಹಾಗಾಗಿ ನಮ್ಗೆ ಉಪ್ಪಿನಕಾಯಿ ಬೇಗ ಖಾಲಿ ಆಗುತ್ತೆ ಅಂತ ಹೇಳಿ ನೀರು ಹಾಕಿ ಮಾಡ್ಕೊಂಡ್ವಿ. ಅದನ್ನು ನೀಟಾಗಿ ಮಾವಿನಕಾಯಿದೊಳಗೆ ನೀಟಾಗಿ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಬೇಕು. ಅದು ಫುಲ್ಲು ಕಳಿಯೋಕ್ಕಂತೂ ಬಿಡಲೇಬೇಕು. ಹಾಗೆ ಸ್ವೀಟಿಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪಿನಕಾಯಿ ಸ್ವೀಟ್ ಇದ್ರೇ ಸ್ವಲ್ಪ ಇಷ್ಟ ಆಗೋದು, ಭಾಳ ಹುಳಿ ಇದ್ದರೆ ನನಗೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಬೆಲ್ಲ ಎಲ್ಲ ಒಡ್ಕೊಂಡು ಬೆಲ್ಲ ಹಾಕ್ತಾಯಿದ್ದೆ. ನಮ್ಮ ಅಜ್ಜಿ ಬೆಲ್ಲ ಕೊಡೋಕ್ಕೆ ಹಿಂದೆ ಮುಂದೆ ಮಾಡ್ತಾಯಿತ್ತು. ಯಾಕಂತ ಹೇಳಿದರೆ ಅದು ಸ್ವೀಟ್ ಭಾಳ ಆಗುತ್ತೆ, ಹಾಕಬೇಡ ಅಂತ. ನನಗೆ ಭಾಳ ಹುಳಿ ಇದ್ದರೆ ತಿನ್ನೋಕ್ಕಾಗಲ್ಲ ಉಪ್ಪಿನಕಾಯಿ, ಅಲ್ಲೆಲ್ಲ ಜುಮ್ ಅನ್ನುತ್ತೆ. ಅದ್ರ ಬೇರೆ ನನಗೆ ಇಷ್ಟನೂ ಆಗಲ್ಲ ಅಷ್ಟೊಂದು ಹುಳಿ ಇದ್ದರೆ. ಸ್ವಲ್ಪ ಸ್ವೀಟ್ ಇದ್ದರೆ ಇಷ್ಟ ಆಗುತ್ತೆ ನಂಗೆ ಉಪ್ಪಿನಕಾಯಿ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಸ್ವಲ್ಪ ಸ್ವೀಟ್ ನೋಡಿ ಹಾಕ್ಕೊಳ್ಳಿ. ಹುಳಿ ಬೇಕಂದರೆ ಸ್ವಲ್ಪ ಹುಳಿ ಮಾಡ್ಕೊಳ್ಳಿ, ಸ್ವೀಟ್ ಬೇಕಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಸ್ವೀಟ್ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಒಳಗಡೆ ಹೋಗುತ್ತೆ. ಇಲ್ಲಿ ಭಾಳ ಹುಳಿ ಇತ್ತು ಅಂದರೆ ತಿನ್ನೋಕ್ಕಾಗಲ್ಲ, ಉಪ್ಪು ಅನಿಸುತ್ತೆ. ಹಾಗಾಗಿ ನಮ್ಮ ಅಜ್ಜಿ ಬೈತಾ ಇತ್ತು ಬೇಡ ಅಷ್ಟೊಂದು ಅಂತ. ಆದರೂ ನಾನು ಕೇಳಲಿಲ್ಲ. ನೆಕ್ಸ್ಟು ಎಣ್ಣೆ ಯಾಕೆ ಇಡ್ತಾಯಿದ್ದೀನಿ ಅಂತ ಹೇಳಿದರೆ ಅದಕ್ಕೆ ಒಗ್ಗರಣೆ ಕೊಡಬೇಕು. ಹಾಗಾಗಿ ನಾನು ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ಅದ್ರೊಳಗೆ ಖಾರ ಪುಡಿ ಮತ್ತು ಬೆಳ್ಳುಳ್ಳಿ ಹಾಕೋಕೆ ಹೋಗಬೇಡಿ, ಯಾಕಂದರೆ ಸೀದು ಹೋಗುತ್ತೆ. ಹೋದರೆ ಅದು ಯಾವುದಕ್ಕೂ ಯೂಸ್ ಆಗಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಆರಿ ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಆಗಲಿ ಖಾರ ಪುಡಿ ಆಗಲಿ ಆ್ಯಡ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಸೊ ನಾನು ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಚಟ್ಪಟ್ ಅಂದ ತಕ್ಷಣ ನೆಕ್ಸ್ಟ್ ನಾನು ಖಾರ ಪುಡಿ ಹಾಕ್ತೀನಿ. ಖಾರ ಪುಡಿ ಹಾಕ್ಕೊಂಡು ಅದನ್ನ ಕೈ ಆಡಿ ಮೇಲೆ ಸೀದಾ ಉಪ್ಪಿನಕಾಯಿ ಒಳಗಡೆ ಹಾಕಿದರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪಿನಕಾಯಿ ಖಾರ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಖಾರ ಪುಡಿ ಹಾಕಿದ್ದೀನಿ. ಹಾಕಿ ಅದನ್ನೆಲ್ಲ ನೀಟಾಗಿ ಕೈ ಆಡಿ ಇವಾಗ ಉಪ್ಪಿನಕಾಯಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಉಪ್ಪಿನಕಾಯಿಗೆ ಹಾಕಿ ನೀಟಾಗಿ ಇವಾಗ ಕೈ ಆಡ್ತೀನಿ. ಅದು ನೀಟಾಗೆಲ್ಲ ಬಳ್ಕೊಂಬಿಡಿ ಎಣ್ಣೆ, ಯಾಕಂದರೆ ಕಾಸ್ಟ್ಲಿ ಆಗಿದೆ ಎಣ್ಣೆ ರೇಟು. ಸೊ ಹಾಗಾಗಿ ಎಣ್ಣೆ ಎಲ್ಲ ಹಾಕ್ಕೊಂಡು ಕೈ ಆಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಇದೆ ಅಂತ. ನೋಡಿದರೆ ಬಾಯ ಜುಳು ನೀರು ಬರ್ತಾಯಿದೆ. ಅದನ್ನು ನೀಟಾಗಿ ಕೈ ಆಡಿ, ಯಾಕಂದರೆ ನೀಟಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಮೆಂತೆಕಾಳು ಜಾಸ್ತಿ ಹಾಕಿದರೆ ಸ್ವಲ್ಪ ತಂಪು ಕೂಡ ಇರುತ್ತೆ. ಮೆಂತೆಕಾಳು ಕೂಡ ತುಂಬ ಬಾಡಿಗೆ ಒಳ್ಳೆಯದು. ಸೊ ಹಾಗಾಗಿ ಮೆಂತೆಕಾಳು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಸೊ ನೋಡ್ತಾ ಇರ್ಬೋದು ನಾವು ಉಪ್ಪಿನಕಾಯಿ ಯಾವ ಥರ ರೆಡಿ ಆಯಿತು ಅಂತ. ಸೊ ನಾನು ಇವಾಗ ಇದನ್ನು ನೀಟಾಗಿ ಕಟ್ಟಿ ಕಳಿಯಕ್ಕೆ ಬಿಡ್ತೀನಿ. ಒಂದು 2 ದಿವಸ ನೀವು ಬಿಸಿಲಾಗಿಟ್ಟರೆ ಸಾಕು, ಯಾಕಂದರೆ ಹುಳಿಗೆ ಉಪ್ಪಿಗೆ ಅದು ಫುಲ್ ಮಾವಿನಕಾಯಿ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಬಿಸಿಲಿಗೆ ಭಾಳ ಹೊತ್ತು ಇಡೋಕೆ ಹೋಗಬೇಡಿ ಮಾವಿನಕಾಯಿ ಉಪ್ಪಿನಕಾಯಿ, ಯಾಕಂದರೆ ಚಳಿಕಾಯಿ ಉಪ್ಪಿನಕಾಯಿ ಆದರೆ ಇಡ್ಬೋದು. ಸೊ ಇದು ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ 2 ದಿವಸಕ್ಕೆ ಇಟ್ಟರೆ ಸಾಕು, ಅದೇ ಕಳಿಯುತ್ತೆ. ನಮ್ಮ ಅಜ್ಜಿ ಮತ್ತು ಇನ್ನೊಂದು ಅಜ್ಜಿ ಬಂದಿದ್ದರು. ಸೊ ಅವರಿಗೂ ಟೇಸ್ಟ್ ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಮಾಡಿರೋ ಥರ ಬಿಲ್ಡಪ್ ಕೊಡ್ತಾಯಿದ್ದೆ. ಸೊ ನಾನು ಮಾಡಿಲ್ಲ, ನಮ್ಮ ಅಜ್ಜಿ ಮಾಡಿರೋದು ನನಗೆ ಹೇಳ್ಕೊಡ್ತಾಯಿದ್ರು. ಸೊ ನಾನು ಅದನ್ನ ಕಲಿತಾ ಇದ್ದೆ ಅಷ್ಟೇ. ಬಟ್ ನಮ್ಮ ಅಜ್ಜಿನೇ ಮಾಡಿರೋದು. ನಮ್ಮ ಅಜ್ಜಿ ಮಾಡಿರೋದು ಅಂದರೆ ಉಪ್ಪಿನಕಾಯಿ ಸುಮ್ಮನೆನಾ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.